ನೋಡಿ ಒಂದು 4 ಪೊಟೊಟೊನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದರಲ್ಲಿ ಪೊಟೊಟೊ ಸ್ಟಾರ್ಚ್ನ ಹಾಕ್ಕೊಳ್ತಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೋಡಿ ಎಷ್ಟು ಸ್ಮೂತಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಅಷ್ಟು ಸ್ಮೂತಾಗಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲವರು ಸಾಕಾಗಿಲ್ಲ, ನೀವು ಕಾರ್ನ್ಫ್ಲವರ್ ಆದರೂ ಹಾಕ್ಕೋಬೇಕು, ಇಲ್ಲ ಪೊಟೊಟೊ ಸ್ಟಾರ್ಚ್ ಆದರೂ ಹಾಕ್ಕೋಬೋದು. ನಾನು ಪೊಟೊಟೊ ಸ್ಟಾರ್ಚ್ನೇ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಫಸ್ಟ್ 4 ಸ್ಪೂನ್ ಹಾಕ್ಕೊಂಡಿದ್ನಲ್ಲ ಅದು ಸಾಕಾಗಿಲ್ಲ, ಹಾಗಾಗಿ ಮತ್ತೆ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಚೆನ್ನಾಗಿ ಒಂದು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಒಂದು 10 ನಿಮಿಷ ಇದು ನೆನೀಲಿ. ಹಂಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದೀತದೆ. ಈಗ ನಾವು ಕಲಸಿಟ್ಟಿದ್ದೀವಲ್ಲ ಈ ಹಿಟ್ಟನ್ನು ಸ್ವಲ್ಪ ಈ ಥರ ತಗೊಂಡು ಈ ಥರ ನಾದ್ಕೊಳ್ಳೋಣ. ನಮ್ಗೆ ಎಷ್ಟು ಉದ್ದ ಬೇಕೋ ಎಷ್ಟು ದಪ್ಪ ಬೇಕೋ ಒಂದು ಮೀಡಿಯಮ್ ಸೈಜ್ ದಪ್ಪದಲ್ಲಿ ಈ ಥರ ಎಲ್ಲನೂ ನಾವು ಮಾಡಿಟ್ಕೊಳ್ಳೋಣ. ನೋಡಿ ನಾನು ಈ ಥರ ನಾದ್ಕೊಳ್ತಾ ಇದ್ದೀನಿ. ತುಂಬ ಸ್ಮೂತಾಗಿರುತ್ತೆ, ನಾವು ಕೈಯಲ್ಲೇ ನಾದ್ಕೋಬೋದು. ಈ ಥರ ನೂಡಲ್ಸ್ ಥರ ನಾದ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಿದ್ದೀರಲ್ಲ, ಈಗ ಒಂದೊಂದನ್ನೇ ಇದರಲ್ಲಿ ಹಾಕ್ಕೊಳ್ಳೋಣ. ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ 5 ನಿಮಿಷ ಆಗಿದೆ, ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ನಾನು ಈ ಚಾಪ್ ಸ್ಟಿಕ್ಸು ಇದಕ್ಕೋಸ್ಕರ ಅಂತಾನೆ ಆನ್ಲೈನಲ್ಲಿ ನಾನು ತರಿಸಿದ್ದೀನಿ. ಇದನ್ನು ಕಲಿಯೋಕ್ಕೆ ತುಂಬ ಕಷ್ಟಪಟ್ಟೆ ನಾನು. ಈಗ ಚೆನ್ನಾಗಿ ಬೆಂದ್ಬಿಟ್ಟಿದೆ, ನಾನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿಗೆ ಒಂಚೂರು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ, ಸಾಲ್ಟ್ ಸ್ವಲ್ಪ, ಶುಗರ್ ಸ್ವಲ್ಪ, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಗ್ರೀನ್ ಆನಿಯನ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಈಗ ಬೇಯಿಸಿಟ್ಕೊಂಡಿರೋಂಥ ಪೊಟೊಟೊ ನೂಡಲ್ಸ್ನ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳೋಣ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಈಗ ಸ್ಪ್ರಿಂಗ್ ಆನಿಯನ್ನ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇಲ್ಲಂತೂ ತುಂಬ ಚೆನ್ನಾಗಿ ಬರ್ತಿದೆ, ಸೊ ಟೇಸ್ಟ್ ಹೇಗಿರುತ್ತೆ ನೋಡೋಣ. ನೋಡಿ ಈ ಚಾಪ್ ಸ್ಟಿಕ್ಸ್ನ ನಾನು ಕಲಿಯೋಕ್ಕೆ ತುಂಬ ಕಷ್ಟಪಟ್ಟೆ, ಬಟ್ ತುಂಬ ಆಸೆ ಇತ್ತು ತುಂಬ ದಿನಗಳಿಂದ ಈ ಥರ ಚಾಪ್ ಸ್ಟಿಕ್ಸಲ್ಲಿ ನಾನು ನೂಡಲ್ಸ್ ತಿನ್ಬೇಕಂತ. ಇವತ್ತು ನೆರವೇರ್ತಿದೆ. ಬನ್ನಿ ಈಗ ಇದನ್ನು ರುಚಿ ನೋಡೋಣ. ಚೆನ್ನಾಗಿದೆ, ಪರವಾಗಿಲ್ಲ, ಅಂತ ಚೆನ್ನಾಗಿಲ್ಲ ಅಂತ ಹೇಳೋಷ್ಟಿಲ್ಲ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.